ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ 40ನೇ ಎಪಿಸೋಡಿನ ಥರ್ಡ್ ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋ ನೋಡಿದಾಗ ನನಗೆ ನಮ್ಮ ಆ್ಯಕ್ಟರ್ ಶ್ರುತಿಯವರ ತವರಿಗೆ ಬಾ ತಂಗಿ, ಕರ್ಪೂರದ ಗೊಂಬೆ, ಎತ್ತವರು ಮೂವಿ ಎಲ್ಲ ಒಂದೇ ಸರಿಗೆ ನೆನಪಾಗ್ಬಿಡ್ತು. ಬಿಗ್ ಬಾಸ್ ಏನು ಡ್ರಾಮಾ ಬಿಗ್ ಬಾಸ್, ಒಬ್ಬ ಸೂಪರ್ ಡ್ರಾಮಾ ಬಿಗ್ ಬಾಸ್. ಅಯ್ಯಯ್ಯೋ ಏನು ಈ ಪ್ರೋಮೋ ನೋಡಿ ಆಯ್ತಾ, ಅಳುಗಿಂತ ನಗುನೇ ಜಾಸ್ತಿ ಬರ್ತಾ ಇದೆ ಬಿಗ್ ಬಾಸ್. ಏಕೆ ಅಂತಂದ್ರೆ ಅಶ್ವಿನಿ ಗೌಡ ಅವರಿಗೆ ಆದರೆ ನೋವು, ಬೇರೆಯವ್ರಿಗಾದ್ರೆ ನೋವಲ್ವಾ? ಎಲ್ಲರಿಗೂ ನೋವೇನೆ, ಎಲ್ಲರ ಮೈಯಲ್ಲಿ ಹರಿತಿರೋದು ರಕ್ತನೇ, ಎಲ್ಲರಿಗೂ ನೋವು ಆಗೇ ಆಗುತ್ತೆ. ನಮ್ಮ ಗಿಲ್ಲಿ, ನಾನು ಯಾಕೆ ಗಿಲ್ಲಿ ಬಗ್ಗೆ ನನಗೆ ಆಯ್ತಾ ನಿಜವಾಗ್ಲೂ ಅವ್ನು ಏನೇ ಹೇಳಿದ್ರು ಅದರಲ್ಲಿ ಒಂದು ಅರ್ಥ ಇರುತ್ತೆ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಗಿಲ್ಲಿ ಮಾತಲ್ಲಿ ಸತ್ಯ ಇರುತ್ತೆ. ಗಿಲ್ಲಿ ಸ್ವಲ್ಪ ಅದನ್ನು ಕಾಮಿಡಿಯಾಗಿ ಹೇಳ್ಬೋದು ಆಯ್ತಾ, ಗಿಲ್ಲಿ ಅದನ್ನು ಕಾಮಿಡಿಯಾಗಿ ಹೇಳ್ಬೋದು, ಬಟ್ ಸತ್ಯ ಇರುತ್ತೆ. ಒಂದಿನ ಮೊನ್ನೆ ಅಡುಗೆ ಮನೇಲಿ ಹೇಳ್ತಾರೆ ನಮ್ಮ ಗಿಲ್ಲಿ, ಏನು ಅಶ್ವಿನಿ ಗೌಡ ಮತ್ತು ಜಾನ್ವಿ ಬಗ್ಗೆ, ಇವರಿಬ್ಬರು ಜಗಳ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀರಾ? ಇವರಿಬ್ಬರು ಮುಖನೇ ನೋಡಲ್ಲ ಅಂತ ಅಂದ್ಕೊಳ್ತಿದ್ದೀರಾ? ಇವ್ರ ಫ್ರೆಂಡ್ಶಿಪ್ ಕಟ್ಟಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀರಾ? ನೋ 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 ಅದು ಹೊರಗಡೆ ಇರೋ ಆಯ್ತಾ ಜನಗಳಿಗೆ ಮಾತ್ರ. ಒಳಗಡೆ ಇವರಿಬ್ರು ಫುಲ್ಲು ಫ್ರೆಂಡ್ಶಿಪ್ಪಲ್ಲಿದ್ದಾರೆ, ಅದು ನನಗೆ ಗೊತ್ತು ಆಯಿತಾ. ಒಂದೇ ಬೆಡ್ಡಲ್ಲಿ ಮಲಗುವ ಅಶ್ವಿನಿ ಗೌಡ ಜಾನ್ವಿ ಅವರು ದೂರ ಆಗಿದ್ದಾರೆ ಅಂತ ಹೇಳಿದ್ರೆ ನಾವು ನಂಬೇಕಾ ಹೇಳಿ? ನಮ್ಮ ಗಿಲ್ಲಿ ಮಾತು 100% ಸತ್ಯ. ಅವರಿಬ್ಬರು ಏನು ಗೊತ್ತಾ, ಫ್ರೆಂಡ್ಸ್ ಅಲ್ಲ ಆದರೆ ಫ್ರೆಂಡ್ಸೇ. ಅವರಿಬ್ರು ದುಶ್ಮನ್ ಥರ ಆದರೆ ದುಶ್ಮನ್ ಅಲ್ಲ. ಈ ಒಂದು ಪ್ರೋಮೋದಲ್ಲಿ ಅವರಿಬ್ಬರ ಇದಿದೆಯಲ್ಲ ಇಂಥದ ಬಾಂಡಿಂಗು, ಅವರಿಬ್ಬರ ಒಂದು ಇದಿದೆಯಲ್ಲ ಪ್ರೀತಿ, ಹಂಗೆ ಕಣ್ಣೀರ ಧಾರೆ ಆಗಿ ಉಕ್ಕಿ ಕರಿತಾ ಇದೆ. ಈ ಪ್ರೋಮೋ ನೋಡಿ ನನಗಂತೂ ಶ್ರುತಿ ಮೇಡಮ್ ಅವರ ಕರ್ಪೂರದ ಗೊಂಬೆ, ಎತ್ತವರು ಆಯ್ತಾ, ಅವೆಲ್ಲ ಮೂವಿ ಕಣ್ಮುಂದೆ ಬಂದ್ಬಿಟ್ಟು. ಯಾಕೆಂದರೆ ಅಶ್ವಿನಿ ಗೌಡ ಅವರು ಮತ್ತು ಜಾನ್ವಿ ಅವ್ರ ಫ್ರೆಂಡ್ಶಿಪ್ಪು ತುಂಬಾ ಚೆನ್ನಾಗಿದೆ. ಅವರು ಎಲ್ಲೂ ಕೂಡ ಆಯ್ತಾ, ಜಾನ್ವಿ ಆಗಲಿ ಅಶ್ವಿನಿ ಗೌಡ ಆಗಲಿ ಹೊರಗಡೆ ಜನಗಳಿಗೆ ನಾವಿಬ್ಬರು ದೂರ ಇದ್ದೀವಿ ಅನ್ನೋ ರೀತಿ ತೋರಿಸ್ಕೊಳ್ಳೋಣ ಅನ್ನೋ ರೀತಿ ತೋರಿಸ್ಕೊಳ್ತಿದ್ದಾರೆ. ಬಿಟ್ಟರೆ ಅಶ್ವಿನಿ ಗೌಡ ಮತ್ತು ಜಾನ್ವಿ ದೂರನೇ ಆಗಿಲ್ಲ. ಅಲ್ಲ, ನಾನು ಹೇಳೋದು ಇವಾಗ ಅಶ್ವಿನಿ ಗೌಡ ಅವರಿಗೆ ತನ್ನ ಮಗನ ಲೆಟ್ರು ಆಯಿತಾ, ಇಮ್ಯುನಿಟಿ ಆಯಿತಾ, ಇದನ್ನು ಆಯಿತಾ ಬಿಟ್ಕೊಡೋಕ್ಕೆ ಮನಸ್ಸು ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಆದರೆ ಅಷ್ಟು ಕಣ್ಣೀರು ಹರಿಸ್ತಾ ಇದ್ದಾರಲ್ಲ, ನನ್ನ ಮಗನ ಲೆಟ್ರ್ ಹೋಗುತ್ತಲ್ಲ, ನನ್ನ ಮಗನ ಲೆಟ್ರನ್ನ ಅರ್ಧಾಕ್ಬೇಕಲ್ವ ಅಂತ ಕಣ್ಣೀರ ಧಾರೆ ಹರಿಸ್ತಾ ಇದ್ದಾರಲ್ಲ ಅಶ್ವಿನಿ ಗೌಡ. ಇದೇ ಅಶ್ವಿನಿ ಗೌಡಗೆ ನಾನೊಂದು ಮಾತು ಕೇಳ್ತೀನಿ, ಯಾಕೆ ರಕ್ಷಿತಾ ಅವರ ತಂದೆ ತಾಯಿ ಬರೆದಂತಹ ಲೆಟ್ರು ಅರ್ಧಾಕತ್ತಿಗೆ ಆ ಕಣ್ಣೀರು ಬರಲಿಲ್ಲ ನಿಮಗೆ? ನೀವೊಬ್ರು ತಾಯಿ ತಾನೆ, ಯಾಕೆ ಕಣ್ಣೀರು ಬರಲಿಲ್ಲ ನಿಮಗೆ? ಅಲ್ಲ, ನಾನು ಒಂದು ಲಾಜಿಕ್ಕಾಗಿ ಕೇಳ್ತಾ ಇರೋದು. ಅಶ್ವಿನಿ ಗೌಡ ಅವರೇ, ಒಂದು ತಿಳ್ಕೊಳ್ಳಿ, ಬಿಗ್ ಬಾಸ್ ಅನ್ನೋದು ಹ್ಯುಮ್ಯಾನಿಟಿ ಆಯಿತಾ. ಬಿಗ್ ಬಾಸ್ ಅನ್ನೋದು ಆಯಿತಾ ಒಂದು ನಮ್ಮನ್ನು ನಾವು ಅದರಲ್ಲಿ ತೋರಿಸ್ಕೊಳೋದು, ನಮ್ಮ ವ್ಯಕ್ತಿತ್ವನ. ಈಗ ಹೇಗೆ ಜಾನ್ವಿ ಅವರ ಮಗನ ಲೆಟ್ರನ್ನ ಅರ್ಧಾಕಕ್ಕೆ ನಿಮಗೆ ಮನಸ್ಸಿಲ್ಲ, ಜಾನ್ವಿ ಅವ್ರನ್ನ ಆಯಿತಾ ಅಳ್ಸೋಕ್ಕೆ ನಿಮಗೆ ಮನಸ್ಸಿಲ್ಲ, ಹೇಗೆ ನಿಮಗೆ ಅಳು ತಾನಾಗೇ ಬರ್ತಾ ಇದೆ, ಹೇಗೆ ನೀವು ಆಯಿತಾ ಆ ಪ್ರೀತಿಯನ್ನು ಜಾನ್ವಿ ಅವ್ರ ಮೇಲೆ ಉಕ್ಕಿ ಹರಿಸ್ತಾ ಇದ್ದೀರಲ್ವ, ಇದೇ ಪ್ರೀತಿನ ರಕ್ಷಿತನ ಮೇಲೆ ತೋರಿಸಿದ್ರೆ, ಇದೇ ಕಾಳಜಿನ ರಕ್ಷಿತನ ಮೇಲೆ ತೋರಿಸಿದ್ರೆ ಇವತ್ತು ಅಶ್ವಿನಿ ಗೌಡ ಟಾಪಲ್ಲಿರೋರು. ಅಶ್ವಿನಿ ಗೌಡನ ಕ್ಯಾರೆಕ್ಟ್ರಿಗೆ ಜನ ಸಲಾಮ್ ಹೊಡೆದಿರೋರು. ನೋಡಿ, ಏನೇ ಡಿಫ್ರೆನ್ಸಸ್ ಇರಲಿ ಅಶ್ವಿನಿ ಗೌಡನಿಗೂ ರಕ್ಷಿತನಿಗೂ ಒಂದು ತಾಯ್ತನ ಅನ್ನೋದು ನೋಡಿ. ಅಶ್ವಿನಿ ಗೌಡಗೆ ಹೆಂಗಿದೆ ಪಾಪ, ಆಯಿತು ರಕ್ಷಿತನಿಗೆ ಲೆಟ್ರ್ ಸಿಗಲಿ ಅಂತೇಳಿ ರಕ್ಷಿತನಿಗೆ ವೋಟ್ ಮಾಡಿದರು. ಇದಲ್ವ ತಾಯ್ತನ, ಇದಲ್ವ ನಮ್ಮ ಕರ್ನಾಟಕ ಸಂಸ್ಕಾರ ಸಂಸ್ಕೃತಿ ಅಂತೇಳಿ ಇಡೀ ಹೆಣ್ಕುಲವೇ ನಿಮ್ಮನ್ನು ನೋಡಿ ಚಪ್ಪಾಳೆ ತೊಟ್ಟಿರೋದು, ಸಪೋರ್ಟ್ ಮಾಡಿರೋದು. ನಾನು ನೀವು ಅಳ್ತಿದ್ದೀರಾ ಅಂತ ಹೇಳ್ತಿಲ್ಲ ಅಶ್ವಿನಿ ಗೌಡ ಅವರೇ, ನಿಮ್ಮ ಮೇಲೆ ನನಗೆ ಯಾವ ಜಿದ್ದು ಇಲ್ಲ, ನೀವೇನು ಆಯಿತಾ, ನಾನು ದುಶ್ಮನ್ ಅಲ್ಲ, ಏನೂ ಅಲ್ಲ. ನೀವಿವತ್ತು ಅಳ್ತಿರೋದು ನೋಡಿ ನನಗೆ ಅನ್ನಿಸ್ತಂಗೆ ಆಯಿತಾ. ನಾನು ಫೇಕ್ ಅಂತ ಹೇಳ್ತಿಲ್ಲ, ಗಾಡ್ ಪ್ರಾಮಿಸ್, ನೀವು ಅಳ್ತಿರೋದನ್ನು ನಾನು ಫೇಕ್ ಅಂತ ಹೇಳ್ತಾ ಇಲ್ಲ. ನಿಮಗೆ ಹೇಗೆ ಜಾನ್ವಿ ಅವರ ಮಗನ ಲೆಟ್ರನ್ನ ಅರ್ಧಾಕಕ್ಕೆ ನಿಮಗೆ ಮನಸ್ಸಿಲ್ಲ, ಹೇಗೆ ಜಾನ್ವಿ ಅವ್ರ ಮೇಲೆ ಪ್ರೀತಿ ತೋರಿಸ್ತಾ ಇದ್ದೀರಾ, ಹೇಗೆ ಅಪ್ಪನ ಪ್ರೀತಿಯನ್ನು ಹೇಳ್ತಿದ್ದೀರಲ್ವ, ಇದೇ ಹ್ಯುಮ್ಯಾನಿಟಿ ಆಯಿತಾ. ಇದೇ ಹ್ಯುಮ್ಯಾನಿಟಿ, ಇದೇ ಮನುಷ್ಯನಿಗೆ ಇರಬೇಕಾದಂತಹ ಸಹಜ ಗುಣ. ಗೇಮ್ ಮಾಡಿ, ಏನೇ ಮಾಡಿ, ಏನು ಬೇಕಾದರೂ ಮಾಡಿ, ಈ ಥರ ಒಂದು ಫ್ಯಾಮಿಲಿ ಮ್ಯಾಟ್ರ್ ಅಂತ ಬಂದಾಗ ಸ್ವಲ್ಪ ತಗ್ಗಿ, ಈ ದ್ವೇಷ, ಈ ಒಳಗಡೆ ಇರುವಂತಹ ಕಿಚ್ಚು ನಂಜು ಇದನ್ನೆಲ್ಲ ಪಕ್ಕಕ್ಕಿಡಿ. ಯಾರ ಮೇಲೆ ಎಷ್ಟೇ ನಿಮಗೆ ಹಾಗೇ ಇದ್ರೂ ಕೂಡ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಆ ಕ್ಷಣದಲ್ಲಿ ಆಯಿತಾ ನೀವು ರಕ್ಷಿತನಿಗೆ ಪ್ರೀತಿ ತೋರಿಸಿದಿದ್ರೆ ಇವತ್ತು ನಿಮ್ಮ ಬಗ್ಗೆ ನಿಜವಾಗ್ಲೂ ಆ ಮಾತಾಡೋ ಮಾತೇ ಬೇರಿತ್ತು. ನಾನೇ ನಿಮ್ಮನ್ನು ತುಂಬ ಅಪ್ರಿಷಿಯೇಟ್ ಮಾಡಿ ಮಾತನಾಡ್ತಾ ಇದ್ದೆ. ಬಿಗ್ ಬಾಸ್ ಏನು ನೀವು ಈ ಪ್ರೋಮೋ ಹಾಕಿದ್ದೀರಲ್ವಾ,
ಇದು ನಿಜವಾಗ್ಲೂ ಕೂಡ ಅಶ್ವಿನಿ ಗೌಡ ಅವ್ರನ್ನ ಮತ್ತು ಜಾನ್ವಿ ಅವ್ರನ್ನ ನೋಡಿ ನಗಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಅವರಿಬ್ಬರ ಒಂದು ಆ ಪ್ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದು ಹಾಗೇ ಇದೆ. ನಮ್ಮನ್ನು ಬಕ್ರ ಮಾಡ್ತಿದ್ದಾರೆ, ನಾವಿಬ್ಬರು ಫ್ರೆಂಡ್ಸ್ ಅಲ್ಲ ಅನ್ನೋದನ್ನ ಪ್ರೇಕ್ಷಕರ ಮುಂದೆ ಹೇಳ್ಬೇಕು ಅಂತ ಇಷ್ಟಪಟ್ಟೆ ಅಷ್ಟೇ. ನನ್ನ ಈ ಪ್ರೋಮೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.